ತಾಲೂಕಿನ ಯಲ್ಲಿಮುನ್ನೋಳಿ ಗ್ರಾಮದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಪೂರ್ವಭಾವಿ ಸಭೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಉಪಸ್ಥಿತಿಯಲ್ಲಿ ಜರುಗಿದೆ. ಪ್ರಾರಂಭದಲ್ಲಿ ಸಚಿವರಿಗೆ ಯಲ್ಲಿಮುನ್ನೋಳಿ ಗ್ರಾಮಸ್ಥರಿಂದ ಸತ್ಕಾರ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಅತಿ ಹೆಚ್ಚು ಜನ ಇರುವ ಗ್ರಾಮ ಯಲ್ಲಿಮುನ್ನೋಳಿಯಲ್ಲಿ ಮೊಟ್ಟ ಮೊದಲಿಗೆ 3 ಕೋಟಿ ಖರ್ಚು ಮಾಡಿ ಪಾಯಲೇಟ ಸ್ಕೀಮ್ ಮಾಡಿದ್ದೀವಿ. ಬರುವ ಕೆಲ ದಿನದಲ್ಲಿ ಎಲ್ಲ ಕಡೆಗೆ ಹೆಚ್ಚು ಅಭಿವೃದ್ಧಿ ಮಾಡ್ತೀವಿ. ಆದರೆ ಈ ಕ್ಷೇತ್ರದಲ್ಲಿ ಎಂತಹ ನಾಯಕರು ಇದ್ದಾರೆ ಅಂದ್ರೆ ತನ್ನ ಮನೆಗೆ ಬೆಂಕಿ ಹಚ್ಚಿ ತಾನೇ ಹೋಗ್ಕೊಳ್ಳೋ ಜನ ಇದ್ದಾರೆ. ಹೀಗಾಗಿ ಬರುವ 5 ವರ್ಷ ನಮ್ಮ ಜೊತೆಗೆ ಕೈ ಜೋಡಿಸ್ತಿಲ್ಲ ಅಂದ್ರೆ ಮತ್ತೆ 5 ವರ್ಷ ಹೋಗಬೇಕಾಗುತ್ತೆ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಆ ಜಾತಿ ಈ ಜಾತಿ ಅಂತ ಹೇಳ್ತಾ ಇದ್ದು ಸಂಕೇಶ್ವರ ಹಿರ ಸಕ್ಕರೆ ಕಾರ್ಖಾನೆಗೆ 70ರಷ್ಟು ಕಬ್ಬು ಗಳಿಸುವುದು ಲಿಂಗಾಯತರು. ಹೀಗಾಗಿ 70ರಷ್ಟು ಲಿಂಗಾಯತರಿಗೆ ನಷ್ಟ ಮಾಡಿದ್ದು ಯಾರು ಅಂತ ವಿರೋಧಿಗಳಿಗೆ ಸವಾಲ್ ಹಾಕಿದ್ದಾರೆ. ಈ ವೇಳೆ ವೇದಿಕೆ ಮೇಲೆ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ, ಜಯಗೌಡ ಪಾಟೀಲ, ರಾಹುಲ್ ಜಾರಕಿಹೊಳಿ, ಬಸರಗೌಡ ಮೇಘನವರ್, ಅಶೋಕ ಪಟ್ಟಣಶೆಟ್ಟಿ, ಶಾನುಲಾ ತಹಸೀಲ್ದಾರ್, ಅರುಣ ಹುದ್ದಾರ್, ಸುರೇಶ್ ದೊಡ್ಡಲಿಂಗಣ್ಣನವರ್, ಸಂತೋಷ ಕಾಮನೂರೆ, ಧನ್ಯಕುಮಾರ್ ಮಲೆಗೌಡನವರ್ ಸೇರಿ ಹಿರಿಯರು, ಯುವಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹುಕ್ಕೇರಿ ನಗರದ ವಿಶ್ವರಾಜ ಸಭಾಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಭೆ ಸೋಮವಾರ ಜರುಗಿದೆ. ಸಭೆಯಲ್ಲಿ ಹುಕ್ಕೇರಿ ತಾಲೂಕಿನ 91 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ 68 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರು ಸೇರಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸಭೆಯನ್ನ ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ, ಡಿಸಿಸಿ ಬ್ಯಾಂಕ್ ಒಂದು ಸಮಯದಲ್ಲಿ ದಿವಾಳಿ ಎದ್ದಿತ್ತು. ಆಗ ಒಳ್ಳೆಯ ಚೇರ್ಮನ್ ಹುಡುಕಾಟಕ್ಕಾಗಿ ದೀಪ ಹಚ್ಚಿ ಹುಡುಕಾಡುವ ಪರಿಸ್ಥಿತಿ ಬಂದಿತ್ತು. ಆಗ ನಾನು ಇವರಿಗೆ ಸಿಕ್ಕೆ. ಆ ಸಮಯದಲ್ಲಿ ಡಿಸಿಸಿ ಬ್ಯಾಂಕ್ ದುಡಿಯುವ ಬಂಡವಾಳ 544 ಕೋಟಿ ಇತ್ತು. ಇವತ್ತು ಅದೇ ಡಿಸಿಸಿ ಬ್ಯಾಂಕ್ 6,500 ಕೋಟಿ ಬಂಡವಾಳ ಹೂಡಿ ಒಳ್ಳೆಯ ಹಂತಕ್ಕೆ ತಂದಿದ್ದೀನಿ. ನನಗೆ ನೀವೇ ಎಲ್ಲರೂ ಸೇರಿ ಚೇರ್ಮನ್ ಮಾಡಿದ್ರಿ. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಕೆಲವೊಂದು ಕಠೋರ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ನೀವು ನನ್ನನ್ನ ಚೇರ್ಮನ್ ಮಾಡಿದ್ದೀರಿ. ನನಗೆ ಪ್ರಸಂಗ ಬಂದ್ರೆ ಕುರ್ಚಿ ಬಿಡ್ತೀನಿ, ಆದ್ರೆ ನನ್ನ ನಿಯತ್ತು ಬಿಡೋದಿಲ್ಲ ಅಂತ ವಿರೋಧಿ ಬಣಕ್ಕೆ ರಮೇಶ್ ಕತ್ತಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಸಭೆಯಲ್ಲಿ ಪಿಕೆಪಿಎಸ್ ಬ್ಯಾಂಕಿನಿಂದ ಕೆಲವೊಂದು ಸದಸ್ಯರು ತಮ್ಮದೇ ಆದಂತಹ ಸಲಹೆ ಸೂಚನೆಗಳನ್ನ ನೀಡುವ ಮೂಲಕ ರಮೇಶ್ ಕತ್ತಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ವೇದಿಕೆ ಮೇಲೆ ಮಾಜಿ ಸಚಿವ ಎಬಿ ಪಾಟೀಲ, ಮಹಾವೀರ್ ನೀಲಜಿಗಿ, ಗುರು ಕುಲಕರ್ಣಿ, ಗಜನನ್ನಗೊಳ್ಳಿ, ನಂದು ಮೂಡಶಿ, ಕಲಗೌಡ ಪಾಟೀಲ, ರಾಯಪ್ಪಡುಗ, ಬಸಗೌಡ ಮೇಘನವರ್, ಸುನೀಲ ಪರ್ವತರಾವ್ ಸೇರಿ ಪಿಕೆಪಿಎಸ್ ಸದಸ್ಯರು, ಕತ್ತಿ ಅಭಿಮಾನಿ ಬಳಗದವರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಡಸೋಶಿ ಜಗದ್ಗುರು ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ ತ್ರಿವಿಧ ದಾಸೋಹಿ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಠದ ನೂತನ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಮಹಾದಾಸೋಹ ಮಹೋತ್ಸವ ಭಕ್ತಿಮಯ ವಾತಾವರಣದಲ್ಲಿ ಜರುಗಿದೆ. ಉತ್ತರ ಕರ್ನಾಟಕ ಹಾಗೂ ಪಶ್ಚಿಮ ಮಹಾರಾಷ್ಟ್ರ ಸೇರಿದಂತೆ ಗಡಿ ಭಾಗದಲ್ಲಿ ಭವ್ಯ ಪರಂಪರೆಯ ಮಠದಲ್ಲಿ ಪ್ರತಿ ವರ್ಷ ಭಾದ್ರಪದ ಚೌತಿ ನಂತರ ಬರುವ ಸೋಮವಾರ ಅಥವಾ ಗುರುವಾರ ಮಠದಲ್ಲಿ ಈ ಮಹೋತ್ಸವ ಜರುಗುತ್ತೆ. ಇಲ್ಲಿ ವಿಶೇಷವಾಗಿ ಹೇಳುವುದಾದ್ರೆ ರೊಟ್ಟಿ ದಾಸೋಹ, ಜ್ಞಾನ ದಾಸೋಹ, ಮಹಾದಾಸೋಹ, ಪುರಾಣ ಮಂಗಲ, ಚಾಂದನಿ ಪೂಜೆ, ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ಭಕ್ತಿ ಭಾವೈಕ್ಯತೆಯಿಂದ ಜರುಗುವುದು ಇತಿಹಾಸದ ಪುಟಗಳಲ್ಲಿ ಬರೆಯುವಂತೆ ಇರುವುದು ಸುಳ್ಳಲ್ಲ. ಇನ್ನು ಇವತ್ತು ಜರುಗಿದ ಮಹಾದಾಸೋಹದಲ್ಲಿ ವಿವಿಧ ಮಠಗಳ ಮಠಾಧೀಶರು ಸೇರಿ ಕರ್ನಾಟಕ, ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರು ಮಠಕ್ಕೆ ಬಂದು ಮಠದ ಶ್ರೀಗಳ ಜಗದ್ಗುರು ದುರದುಂಡೇಶ್ವರ ದೇವರ ದರ್ಶನ ಪಡೆದು ಬಳಿಕ ಅನ್ನ ಪ್ರಸಾದದ ಲಾಭ ಪಡೆದಿದ್ದಾರೆ. ಗೋಕಾಕ ಶ್ರೀ ಗಜನನ ಉತ್ಸವ ಮಂಡಳಿ ಸೋಮವಾರಪೇಟೆಯ ಮಹಾಗಣಪತಿಯ ಪೂಜೆ ಪ್ರತಿದಿನ ಸಂಜೆ ವಿಶೇಷವಾಗಿ ಜರುಗುವುದು. ಮಹಾಪೂಜೆ ನಂತರ ಮಹಾಪ್ರಸಾದ ಇರುತ್ತೆ ಎಂದು ಕಮಿಟಿಯ ಸದಸ್ಯರು ಪ್ರಕಟಣೆ ಹೊರಡಿಸಿದ್ದಾರೆ.